ಕೊನೆಗೂ ಕಣ್ಬಿಟ್ಟ ವರುಣದೇವ. ಡ್ಯಾಂಗಳಲ್ಲಿ ನೀರೇ ನೀರು. ಹಾರಂಗಿ ಜಲಾಶಯಕ್ಕೆ ಬಂತು ಜೀವಕಳೆ. ರೈತರ ಮೊಗದಲ್ಲೀಗ ಸಂತಸ ಮೂಡಿದೆ. ಕೊನೆಗೂ ಕಣ್ಬಿಟ್ಟಿದ್ದಾನೆ ವರುಣದೇವ. ಡ್ಯಾಂಗಳಲ್ಲಿ ನೀರು ಹೆಚ್ಚಾಗಿದೆ. ಮಳೆಯ ಅಬ್ಬರದಿಂದ ವರುಣದೇವ ಈಗ ಕೃಪೆ ತೋರಿದ್ದಾನೆ ರೈತರ ಒಂದು ಸಂಕಷ್ಟಕ್ಕೆ. ಡ್ಯಾಂಗಳಲ್ಲಿ ನೀರೇ ನೀರು. ಹಾರಂಗಿ ಜಲಾಶಯಕ್ಕೆ ಜೀವಕಳೆ ಬಂದಿದೆ ಅಂತೆ. ರೈತರಿಗೀಗ ಸಂತಸ ಮೂಡಿದೆ. ಶೀಘ್ರದಲ್ಲೇ ಹಾರಂಗಿ ಡ್ಯಾಂ ಗರಿಷ್ಠ ಮಟ್ಟ ತಲುಪುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಹವಾಮಾನ ಇಲಾಖೆ. ಗರಿಷ್ಠ ಮಟ್ಟ 8.50 TMC ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಇದು. ಶುಕ್ರವಾರ ಸಂಜೆ 5 ಗಂಟೆಗೆ 7.98 TMCಗಳಷ್ಟು ಸಂಗ್ರಹವಾಗಿದೆ. ಭಾಗಮಂಡಲ, ಮಡಿಕೇರಿ, ಸುಂಟಿಕೊಪ್ಪ, ಮದಾಪುರ ಹೀಗೆ ಸೋಮವಾರಪೇಟೆ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಬಿರುಸಾಗಿದೆ. ಹೀಗಾಗಿ ಹಾರಂಗಿ ಡ್ಯಾಂನಲ್ಲಿ ನೀರೇ ನೀರು. 3940 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ. 180 ಕ್ಯೂಸೆಕ್ ನೀರು. ಇಂದು ಮಧ್ಯಾಹ್ನದ ಕಾವೇರಿ ನದಿಗೆ ನೀರು ಹರಿಸುವಂಥ ಸಾಧ್ಯತೆ ಕೂಡ ಇದೆ. ಇಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ 3000 ರಿಂದ 5000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದೆ ಹವಾಮಾನ ಇಲಾಖೆ. ಸ್ಥಳೀಯರು ಎಚ್ಚರದಿಂದಿರಲು ಅಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ. ಕೊನೆಗೂ ಕಣ್ಬಿಟ್ಟಂತ ವರುಣದೇವ. ಡ್ಯಾಂಗಳ ಇಂದಿನ ಸ್ಥಿತಿ ಏನು ಹಾಗಾದ್ರೆ? ಹಿಂದೆ ಎಷ್ಟರ ಮಟ್ಟಕ್ಕೆ ನೀರಿತ್ತು, ಈಗ ಅದು ಎಷ್ಟಕ್ಕೆ ತಲುಪಿದೆ ಅನ್ನೋದು. ಗರಿಷ್ಠ ಮಟ್ಟ 19.52 TMC ಇತ್ತು ಈ ಹಿಂದೆ. ಗರಿಷ್ಠ ಮಟ್ಟ ತುಂಗಭದ್ರಾದು 105.75 TMC ಇತ್ತು ಈ ಹಿಂದೆ. ಹಿಂದಿನ ಮಟ್ಟ 106.32 TMC ಆಲ್ಮಟ್ಟಿ ಡ್ಯಾಮ್ದು. ನಾರಾಯಣಪುರ ಗರಿಷ್ಠ ಮಟ್ಟ 33.31 TMC. ಹಾರಂಗಿ ಗರಿಷ್ಠ ಮಟ್ಟ 8.50 TMC. ಇಂದಿನ ಮಟ್ಟ 17.13 TMC. ಲಿಂಗನಮಕ್ಕಿ ಗರಿಷ್ಠ ಮಟ್ಟ 151.75 TMC. ನೂರ 51.75 TMC ಗರಿಷ್ಠ ಮಟ್ಟ ಇತ್ತು ಲಿಂಗನಮಕ್ಕಿದು. ಇಂದಿನ ಮಟ್ಟ 38.76 TMC ಆಗಿದೆ. ಕಬಿನಿ ಗರಿಷ್ಠ ಮಟ್ಟ 19.52 TMC ಇತ್ತು. ಇಂದಿನ ಮಟ್ಟ 13.28 TMC. ತುಂಗಭದ್ರಾ ಗರಿಷ್ಠ ಮಟ್ಟ 105.79 TMC ಇತ್ತು. ಇಂದಿನ ಮಟ್ಟ 29.47 TMC ಆಗಿದೆ. ಆಲಮಟ್ಟಿ ಗರಿಷ್ಠ ಮಟ್ಟ 123.08 TMC. ಇಂದಿನ ಮಟ್ಟ 106.32 TMC ಆಗಿದೆ. ನಾರಾಯಣಪುರ ಗರಿಷ್ಠ ಮಟ್ಟ 33.31 TMC ಇತ್ತು ಈ ಹಿಂದೆ. ಇಂದಿನ ಮಟ್ಟ 27.53 TMC ಆಗಿದೆ. ಹಾರಂಗಿ ಗರಿಷ್ಠ ಮಟ್ಟ 8.50 TMC ಇತ್ತು. ಇಂದಿನ ಮಟ್ಟ 7.98 TMC ಆಗಿದೆ. ಶೀಘ್ರದಲ್ಲೇ ಹಾರಂಗಿ ಡ್ಯಾಮ್ ಗರಿಷ್ಠ ಮಟ್ಟ ತಲುಪುವಂಥ ಸಾಧ್ಯತೆ ಕೂಡ ಇದೆ ಅಂತ IMD ಹೇಳ್ತಾ ಇದೆ.